Welcome to Sanmarga classes. Let us see main question 6 of chapter gravitation. Answer the following question. Question number 22. A block wood is kept on a tabletop. The mass of wooden block is 6 kg and its dimensions are 50 centimeter in 30 centimeter into 20 centimeter ಇದೆ. ಒಂದು wooden block ಇದೆ 6 kg ಇದೆ. ಸರಿ, ಈಗ wooden block ಇದೆ, ಈಗ 60 kg ಮಾಸ್ ಇದೆ. ಅದರ ಡೈಮೆನ್ಷನ್ ಯಾವ ತರ ಇದೆ, ಇಲ್ಲಿ ಏನ್ ಕೊಟ್ಟಿದಾರಲ್ಲ ಈ ತರ ಡೈಮೆನ್ಷನ್ ಇದೆ. ಅಂದ್ರೆ LBH ಲೆಂತ್ ಬ್ರೆಡ್ತ್ ಮತ್ತೆ ಹೈಟ್ ಈ ತರ ಇದೆ. ಫೈಂಡ್ ದ ಪ್ರೆಷರ್ ಎಕ್ಸರ್ಟೆಡ್ ಬೈ ದ ವುಡನ್ ಬ್ಲಾಕ್ ಆನ್ ದ ಟೇಬಲ್ ಟಾಪ್ ಇಫ್ ಇಟ್ ಈಸ್ ಮೇಡ್ ಟು ಲೈ ಆನ್ ದ ಟೇಬಲ್ ಟಾಪ್ ವಿತ್ ಇಟ್ಸ್ ಸೈಡ್ ಆಫ್ ಡೈಮೆನ್ಷನ್ಸ್. ಫಸ್ಟ್ ಕೇಸ್ ಅಲ್ಲಿ 30 ಸೆಂಟಿಮೀಟರ್ 20 ಸೆಂಟಿಮೀಟರ್ ಡೈಮೆನ್ಷನ್ ಅಲ್ಲಿ, ಸೆಕೆಂಡ್ ಕೇಸ್ ಅಲ್ಲಿ 50 ಸೆಂಟಿಮೀಟರ್ 30 ಸೆಂಟಿಮೀಟರ್. ಟೇಬಲ್ ಟಾಪ್ ಮೇಲೆ ಇದನ್ನ ಬ್ಲಾಕ್ ಅನ್ನ ಇಟ್ಟಿದ್ದಾರೆ. ಈಗ ಸಿ let us consider if this is ಒಂದು 60 kg ಇರೋ ವುಡನ್ ಬ್ಲಾಕ್ ಇದೆ ಅಂತ ಅಂದ್ಕೊಳ್ರಿ. ಇದನ್ನ ನಾನು ಯಾವ ತರ ಇಡ್ಬೋದು, ಟೇಬಲ್ ಟಾಪ್ ಮೇಲೆ ಹಿಂಗಿಡ್ಬೋದು, ಕಾಣ್ತಿದ್ಯಾ, ಹಿಂಗಿಡ್ಬೋದು. ಇಲ್ಲ ಅಂದ್ರೆ ಈ ತರ ನಿಂತ್ಕೊಳ್ಳುತ್ತೆ ಅಂದ್ರೆ ಈ ತರ ಇಡ್ಬೋದು ಅಲ್ವಾ. ಹಾಗಿದ್ರೆ ಹೀಗಿಟ್ಟಾಗ ಎಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ, ಈ ತರ ಇಟ್ಟಾಗ ಎಷ್ಟು ಪ್ರೆಷರ್ ಅನ್ನ ಅಪ್ಲೈ ಮಾಡ್ತಾ ಇದೆ, ಅದನ್ನ ನಮ್ಗೆ ಫೈಂಡ್ ಔಟ್ ಮಾಡಕ್ಕೆ ಹೇಳಿದ್ದಾರೆ. ಫೈನ್. ಹಾಗಿದ್ರೆ ಫಸ್ಟ್ ಕೇಸ್ ಅಲ್ಲಿ ಎ ಅಲ್ಲಿ ನೋಡೋಣ. ಗಿವನ್ ಅನ್ನ ಬರ್ಕೊಂಡ್ರೆ ಮಾಸ್ ಇಸ್ ಈಕ್ವಲ್ ಟು 60 kg ಆಯ್ತು. ದೆನ್ 30 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.3 meter. Yes. 20 centimeter is equal to 0.2 meter. 50 centimeter is equal to 0.5 meter. Fine. ಹಾಗಿದ್ರೆ ಈಗ ಹೇಳಿರೋ ತರ 30 ಸೆಂಟಿಮೀಟರ್ 20 ಸೆಂಟಿಮೀಟರ್ ಡೈಮೆನ್ಷನ್ ಈ ತರ ಮುಖ ಮಾಡಿ ಇಟ್ರೆ ಯಾವ ತರ ಬರುತ್ತೆ ಪ್ರೆಷರ್ ಅಂತ ನೋಡೋಣ. We know that force is equal to M into G. Force M ಏನಿದೆ 60 kg into G is acceleration due to gravity. ಎಷ್ಟಿರುತ್ತೆ 10 ಅಂತ ಇಟ್ಕೊಳ್ಳೋಣ, 9.8 ಬೇಡ, 10 ಈಸಿ ಆಗುತ್ತಲ್ಲ, 10 ಇಟ್ಕೊಳ್ಳೋಣ. ಓಕೆ, 60 ನ್ಯೂಟನ್ ಫೋರ್ಸ್. ಯಾಕೆ ಫೋರ್ಸ್ ನಾವು ಫೈಂಡ್ ಔಟ್ ಮಾಡಿದ್ವಿ, ಯಾಕೆಂದ್ರೆ ಈಗ ವಿ ನೋ ದಟ್ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಂತ ಬರಿತೀವಿ, ಅಥವಾ ಥ್ರಸ್ಟ್ ಬೈ ಏರಿಯಾ ಅಂತ ಬರಿತೀವಿ. ಫೋರ್ಸ್ ಎಷ್ಟಿದೆ 60 ನ್ಯೂಟನ್ ಡಿವೈಡೆಡ್ ಬೈ ಏರಿಯಾ ಎಷ್ಟಿದೆ 30 ಸೆಂಟಿಮೀಟರ್ ಮತ್ತೆ 20 ಸೆಂಟಿಮೀಟರ್. ಏರಿಯಾ ಫೈಂಡ್ ಔಟ್ ಮಾಡಿದ್ರೆ 30 ಸೆಂಟಿಮೀಟರ್ ಇಂಟು 20 ಸೆಂಟಿಮೀಟರ್, ಅಥವಾ ಮೀಟರ್ ಅಲ್ಲಿ ಮಾಡಿದ್ರೆ 0.3 ಮೀಟರ್ ಅಂಡ್ 0.2 ಮೀಟರ್. 0.3 into 0.2. Therefore 60 divided by 0.3 into 0.2 ಮಾಡಿದ್ರೆ ಎಷ್ಟು ಬರುತ್ತೆ 0.6 ಬರುತ್ತಾ. ಯಾಕೆ ಇಲ್ಲಿ 0.3 into 0.2 ಮಾಡಿದ್ರೆ ಅಂತ ಗೊತ್ತಾಯ್ತಾ, ಯಾಕೆಂದ್ರೆ ಏರಿಯಾ ಇಸ್ ನಥಿಂಗ್ ಬಟ್, ಏರಿಯಾವನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ, ಲೆಂತ್ ಇಂಟು ಬ್ರೆಡ್ತ್ ಅಂತ ಫೈಂಡ್ ಔಟ್ ಮಾಡ್ತೀರಿ, ಇಲ್ಲ ಮ್ಯಾಥ್ಸ್ ಅಲ್ಲಿ x ಇಂಟು y ಅಂತ ಹೇಳ್ತೀರಿ, ಲೆಂತ್ ಇಂಟು ಬ್ರೆಡ್ತ್ ಅಂತ ಹೇಳ್ತೀರಿ. ಅದೇ ಫಾರ್ಮುಲಾವನ್ನ ಯೂಸ್ ಮಾಡಿಕೊಂಡು ಏರಿಯಾ ಫೈಂಡ್ ಔಟ್ ಮಾಡಿದ್ದೀನಿ. 60 divided by 0.6, ಆನ್ಸರ್ ಇಸ್ 1000 ಯೂನಿಟ್ ಇಸ್ ಪ್ಯಾಸ್ಕಲ್. ಓಕೆ, ದಿಸ್ ಇಸ್ A. ಅದೇ ತರ ಬಿ ಅನ್ನ ಕ್ಯಾಲ್ಕುಲೇಟ್ ಮಾಡಿ. ವಿ ನೋ ದಟ್ ಫೋರ್ಸ್ ಇಸ್ ಈಕ್ವಲ್ ಟು 60 ನ್ಯೂಟನ್ ಇದೆ ಅಂತ ನಮಗೆ ಗೊತ್ತು. 50 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.5 ಮೀಟರ್ ಅಂತ ಗೊತ್ತು ನಮ್ಗೆ. ಹೇಗೆ 0.5 ಮೀಟರ್ಗೆ ಮಾಡುದು ಅಂತ ಗೊತ್ತಿದೆ, ನಾನು ನೆನಪಿದೆನಾ, ಲಾಸ್ಟ್ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. ವಿ ನೋ ದಟ್ 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 10⁻⁻² ಮೀಟರ್, ಅಥವಾ ಕನ್ಫ್ಯೂಸ್ ಆಗುತ್ತೆ ಅಂದ್ರೆ 0.01 ಮೀಟರ್ ಅಂತ ಹೇಳ್ತೀನಿ. ಸೊ 50 ಸೆಂಟಿಮೀಟರ್ ಅಂದ್ರೆ ಎಷ್ಟಾಯ್ತು 0.5 ಮೀಟರ್ ಆಯ್ತಾ. ಓಕೆ, ಅದೇ ತರ 30 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.3 ಮೀಟರ್. ಈಗ ಫೋರ್ಸ್ ಗೊತ್ತಿದೆ ನಮಗೆ ಬಿ ಕೇಸ್ ಅಲ್ಲಿ
pressure is equal to F by A ಇರುತ್ತೆ. Force is 60 Newton divided by area is 0.5 into 0.3. 60 divided by 0.5 into 0.3 ಮಾಡಿ 0.15 equal to ಎಷ್ಟು ಬರ್ತಿದೆ 400 Pascal. This is the answer. We will take question number 22. Hello everyone, welcome to Sanmarga classes. Let us see main question 6 of chapter gravitation. Answer the following questions. Question number 22. A block wood is kept on a table. The mass of wooden block is 6 kg and its dimension are 50 centimeters, 30 centimeters into 20 centimeters. Find the pressure exerted by the wooden block on the top. It is made to lie on the table top with its size of dimensions. A 30 centimeter, 20 centimeter dimensionally. B 50 centimeter, 30 centimeter dimensionally. ಹಾಗಿದ್ರೆ ಕ್ವಶನ್ ಏನ್ ಹೇಳ್ತಾ ಇದೆ? ಸಿ ಇಫ್ ದಿಸ್ ಇಸ್ 60 kg ವುಡನ್ ಬ್ಲಾಕ್ ಅಂತ ಇಟ್ಕೊಳ್ಳಿ. ಇದನ್ನ ನಾನು ಹೀಗಿಡ್ಬೋದು ಟೇಬಲ್ ಮೇಲೆ ಅಥವಾ ಈ ತರ ಇಡ್ಬೋದು. ಅದನ್ನೇ ಹೇಳ್ತಿದ್ದಾರೆ 50 centimeter, 30 centimeter ಡೈಮೆನ್ಷನಲ್ಲಿ ಅಥವಾ 30 centimeter, 20 centimeter ಡೈಮೆನ್ಷನಲ್ಲಿ. ಈ ಏರಿಯಾ ಆಫ್ ಕಾಂಟ್ಯಾಕ್ಟ್ ಅನ್ನ ಅವರು ಹೇಳ್ತಾ ಇದ್ದಾರೆ. ಈ ತರ ಇಟ್ಟಾಗ ಇದು ಏರಿಯಾ ಆಫ್ ಕಾಂಟ್ಯಾಕ್ಟ್ ಇದೆ ಅಲ್ವಾ, ಇದೇನಿದೆ ಏರಿಯಾ ಆಫ್ ಕಾಂಟ್ಯಾಕ್ಟ್ ಇದೆ. ಈ ತರ ಇಟ್ರೆ ಇದು ಏರಿಯಾ ಆಫ್ ಕಾಂಟ್ಯಾಕ್ಟ್ ಇದೆ. ಅದನ್ನೇ ಅವರು ಹೇಳಿದ್ದಾರೆ. ಎರಡು ಟೈಮಲ್ಲಿ ಅಪ್ಲೈ ಆಗೋ ಪ್ರೆಷರ್ ಏನಿರುತ್ತೆ, ಚೇಂಜ್ ಇರುತ್ತೆ. ಸರಿ, ಫಸ್ಟ್ ಕೇಸಲ್ಲಿ ನೋಡೋಣ. ಫಸ್ಟ್ ಗಿವನ್ ಏನಿದೆ, ಮಾಸ್ ಇಸ್ ಈಕ್ವಲ್ ಟು 6 kg, then 50 centimeter, 50 centimeter ಬೇಡ, ನಾನು ಫಸ್ಟ್ ಕೇಸಲ್ಲಿ 30 centimeter, 20 centimeter ಸಾಕಲ್ಲ, ಅದಿಷ್ಟನ್ನೇ ಬರ್ಕೊಳ್ಳೋಣ. ಥರ್ಟಿ ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.3 ಮೀಟರ್. ಹೇಗೆ ಗೊತ್ತಿದೆ ಅಲ್ವಾ, ಲಾಸ್ಟ್ ಚಾಪ್ಟರ್ ಅಲ್ಲಿ ಎಕ್ಸ್ಪ್ಲೇನ್ ಮಾಡಿದ್ದೆ. 1 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.01 ಮೀಟರ್ ಅಂತ ತಿಳ್ಕೋಬೇಕು. ಇದು ನಿಮಗ್ ಗೊತ್ತಿದ್ರೆ ಯಾವುದೇ ಎಷ್ಟೇ ಸೆಂಟಿಮೀಟರ್ ಕೊಟ್ಟು ಅದನ್ನ ಮೀಟರ್ಗೆ ಕನ್ವರ್ಟ್ ಮಾಡ್ಬೋದು. ಸೊ 30 ಸೆಂಟಿಮೀಟರ್ ಈಕ್ವಲ್ ಟು ಎಷ್ಟು ಮೀಟರ್? 30 ಇಂಟು 0.01 ಮಾಡ್ರಿ, 0.3 ಮೀಟರ್ ಬರುತ್ತೆ. ಅದೇ ತರ 20 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.2 ಮೀಟರ್. ಈಗ ವಿ ನೋ ದ್ಯಾಟ್ ಫೋರ್ಸ್ ಇಸ್ ಈಕ್ವಲ್ ಟು ಎಂ ಇಂಟು ಜಿ ಅಲ್ವಾ. ಹಾಗಿದ್ರೆ ಇಲ್ಲಿ ಫೋರ್ಸ್ ಅನ್ನ ಫೈಂಡ್ ಔಟ್ ಮಾಡ್ತೀವಿ ಅಂದ್ರೆ ವಿ ನೋ ದಟ್ ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಮಾಸ್ ಏನಿದೆ 6 ಇದೆ, ಜಿ ಎಷ್ಟಿರುತ್ತೆ 10 ಮೀಟರ್ ಪರ್ ಸೆಕೆಂಡ್ ಸ್ಕ್ವೇರ್. ಆಕ್ಸಿಲರೇಷನ್ ಡ್ಯೂ ಟು ಗ್ರಾವಿಟಿ, ಓಕೆ 60 ನ್ಯೂಟನ್ ಆಯ್ತಾ. ಫೋರ್ಸ್ 6. ಈಗ ಪ್ರೆಷರ್ ಅನ್ನ ಫೈಂಡ್ ಔಟ್ ಮಾಡೋ ಫಾರ್ಮುಲಾ, ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ. ಫೋರ್ಸ್ ಎಷ್ಟಿದೆ ಫೈಂಡ್ ಔಟ್ ಮಾಡಿದಿರಲ್ಲ, 60 ನ್ಯೂಟನ್ ಡಿವೈಡೆಡ್ ಬೈ ಏರಿಯಾ ಎಷ್ಟಿದೆ. ಏರಿಯಾವನ್ನ ಹೇಗೆ ಫೈಂಡ್ ಔಟ್ ಮಾಡ್ತೀರಿ, 0.3 ಮೀಟರ್ ಇಂಟು 0.2 ಮೀಟರ್. ಯಾಕೆಂದ್ರೆ ನಿಮ್ಗೆ ಏರಿಯಾ ಫೈಂಡ್ ಔಟ್ ಮಾಡಕ್ ಫಾರ್ಮುಲಾ ಗೊತ್ತು. ಏರಿಯಾ ಲೆಂತ್ ಇಂಟು ಬ್ರೆಡ್ತ್ ಅಂತ ಮಾಡ್ತೀವಿ ಮ್ಯಾಥ್ಸ್ ಅಲ್ಲಿ ಅಲ್ವಾ, ಎಕ್ಸ್ ಇಂಟು ವೈ ಅಂತ ಮಾಡ್ತೀವಿ, ಎಲ್ ಇಂಟು ಬಿ ಹೇಗೆ ಕಳ್ಸಿದ್ದಾರೆ ಹಾಗೆ. ಈಗ ಅದೇ ತರ ನಾವು ಏರಿಯಾವನ್ನ 0.3 ಇಂಟು 0.2 ಮಾಡಿದೀವಿ. ಸೊ ಆನ್ಸರ್ ಏನ್ ಬರ್ತಾ ಇದೆ, 1000 ಪ್ಯಾಸ್ಕಲ್ ಬರ್ತಿದ್ಯಾ? ಎಸ್. 0.3 ಇಂಟು 0.2 ಅಂದ್ರೆ 0.06 ಬರುತ್ತೆ. 60 ಡಿವೈಡೆಡ್ ಬೈ 0.06, 1000 ಪ್ಯಾಸ್ಕಲ್ ಆನ್ಸರ್ ಬರುತ್ತೆ ಪ್ರೆಷರ್. ವಾಟ್ ಅಬೌಟ್ ಸೆಕೆಂಡ್ ಒನ್? ಓಕೆ, ಫೋರ್ಸ್ ಗೊತ್ತಿದೆ ನಮಗೆ 60 ನ್ಯೂಟನ್ ಇರುತ್ತೆ. ಅಂಡ್ ಸೆಕೆಂಡ್ ಕೇಸಲ್ಲಿ ಏನು, 50 ಸೆಂಟಿಮೀಟರ್ ಇಸ್ ಈಕ್ವಲ್ ಟು 0.5 ಮೀಟರ್.
30 centimeter is equal to 0.3 meter. ಈಗ ಫೋರ್ಸ್ ಅಂತೂ ಮತ್ತೆ ಫೈಂಡ್ ಔಟ್ ಮಾಡೋದಿಲ್ಲ, ಪ್ರೆಷರ್ ಅನ್ನು. ಪ್ರೆಷರ್ ಇಸ್ ಈಕ್ವಲ್ ಟು ಫೋರ್ಸ್ ಬೈ ಏರಿಯಾ ಅಂತ ಮಾಡ್ತೀವಿ. ಫೋರ್ಸ್ ಇಸ್ 60 ನ್ಯೂಟನ್ ಡಿವೈಡೆಡ್ ಬೈ ಏರಿಯಾ ಎಷ್ಟು 0.5 ಇಂಟು 0.3. ಈ ತರ ಇಟ್ಟಿದ್ದೀನಿ ವುಡನ್ ಬ್ಲಾಕ್ ಅನ್ನ. ಅಂದ್ರೆ ಏರಿಯಾ ಕಾಂಟ್ಯಾಕ್ಟ್ ಅಲ್ಲಿ ಇರೋದು ಎಷ್ಟು, ಲೆಂತ್ ಇಂಟು ಬ್ರೆಡ್ತ್ ಅಲ್ವಾ. ಸೊ 0.3 ಇಂಟು 0.5, 60 divided by 0.15. 60 divided by 0.15 equal to 400 Pascal. Thank you.